ಮದುವೆಯಾಗಿ 14 ವರ್ಷಗಳಾಗಿದೆ. 12 ವರ್ಷದ ಮಗ ಇದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಪತ್ನಿಗೆ ರಾಘವೇಂದ್ರ ಪರಿಚಯ ಆಗಿದ್ದ. ಲೂಲು ಮಾಲ್ಗೆ ಮಗನನ್ನ ಕರೆದುಕೊಂಡು ಹೋಗಿದ್ಲು. ಅಲ್ಲಿಗೆ ರಾಘವೇಂದ್ರ ಕೂಡ ಬಂದು ಮಗನ ಜೊತೆ ಆಟ ಕೂಡ ಆಡಿದ್ದಾನೆ. ಈ ಸಂದರ್ಭದಲ್ಲಿ ಅಪ್ಪನಿಗೆ ಹೇಳಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದ. ನಮಗೆ ರಕ್ಷಣೆ ಕೊಡಬೇಕು, ಜೀವನವನ್ನ ಹಾಳು ಮಾಡಬಾರ್ದು ಅಂತವರು ಆ ರಾಘವೇಂದ್ರ ಥರದವರು ಕೆಲಸದಲ್ಲೂ ಕೂಡ ಇರಬಾರ್ದು, ಅವರನ್ನು ಅಮಾನತು ಮಾಡಲಿ ಅಂತೇಳಿ ನ್ಯೂಸ್ ಫಸ್ಟ್ ಮುಂದೆ ಮೋನಿಕಾ ಅವರ ಪತಿ ಮಂಜುನಾಥ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಮೇಡಮ್ ನನ್ನ ಮದುವೆಯಾಗಿ 2012 ಮೇಡಮ್ ಮದುವೆ ಆಗಿದ್ದು. 14 ವರ್ಷ ಆಗಿದೆ. 12 ವರ್ಷದ ಮಗ ಇದ್ದಾನೆ. ಸೊ ಇದು ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು ರಾಘವೇಂದ್ರ ಅನ್ನೋರಿಗೆ. ಅವರೊಬ್ರು ಪೊಲೀಸ್ HSR ಲೇಔಟ್ ಅಲ್ಲಿ ಹೊಯ್ಸಳ ಡ್ರೈವರ್ ಆಗಿದ್ದಾರೆ. ಇನ್ಸ್ಟಾದಲ್ಲಿ ಪರಿಚಯ ಆಗಿ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ 2 ಮಂತ್ಸ್ ಬೇಕು, ಜುಲೈ 2 ಇಂದ ಫೋನ್ ಕಾಂಟ್ಯಾಕ್ಟ್ ಬಂದು ಅಲ್ಲಿಂದ ಇವ್ರಿಗೆ ಹೆಂಗೆ ಫ್ರೆಂಡ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಆಗಸ್ಟ್ 17ನೇ ತಾರೀಕು ಮಗುನ ಕರ್ಕೊಂಡು ಲೂಲು ಮಾಲ್ಗೆ ಹೋಯ್ತೀನಿ ಅಂತ ನನ್ನ ಹತ್ರ ಅಮೌಂಟ್ ಇಸ್ಕೊಂಡು ಹೋಗಿದ್ದಾರೆ. ವೈಫನು ಮತ್ತೆ ಮಗು ಅವರು ಲೂಲು ಮಾಲ್ಗೆ ಬಂದಿದ್ದಾರಂತೆ. ಸೊ ಅಲ್ಲಿ ಬಂದು ಮಗು ಜೊತೆ ಗೇಮ್ಸ್ ಎಲ್ಲ ಆಡಿದ್ದಾನೆ ಅವನು ರಾಘವೇಂದ್ರ ಅನ್ನೋನು. ಪಾರ್ಕಿಂಗ್ ಲಾಟ್ ಬಂದು ಮಗುಗೆ ಜೀವ ಬದುಕಿ ಹಾಕಿದ್ದಾನೆ. ಏನಂತ ಇದೀನಿ ಏನೋ ನಿಮ್ಮ ಅಪ್ಪಂಗೆ ಹೇಳಿದ್ರೆ ನಿನ್ನ ಸ್ಕೂಲಿಂದ ಈಚೆ ಕರ್ಕೊಂಡ್ ಬಂದು ಒಡ ಸಾಯಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಅದಾದ್ಮೇಲೆ ಏನಾಗಿದೆ, 30ನೇ ತಾರೀಕು ಮನೇಲಿ ಗಂಡ ಹೆಂಡತಿ ಆದ್ಮೇಲೆ ಕನ್ವರ್ಸೇಷನ್ ಇರ್ತಿತ್ತಲ್ಲ ಮೇಡಮ್, ಏನಾಗಿಲ್ಲ ಅಂತ ಮಾತು ಅಳ್ತಾ ಇದ್ಲಿ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ದೆ. ಅಳದು ತಪ್ಪ ಅಂತಂದ್ರೆ ನಿನ್ನ ಇಷ್ಟ ಅಂತಂದೆ. ಮಗುನ್ ಕರ್ಕೊಂಡು ಈಚೆ ಹೋಗ್ಬಿಟ್ಲು. ಓದೋಳು ಬರ್ತಾಳೆ, ಇಲ್ಲೆಲ್ಲ ಮೆಡಿಕಲ್ ಸ್ಟೋರ್ಗೆ ಎಲ್ಲ ಹೋಗಿರ್ಬೇಕು ಅನ್ಕೊಂಡೆ. ತಿರ್ಗಾ ಒಂದ್ 10 ಗಂಟೆಲಿ ಫೋನ್ ಆಗ್ತದೆ, ಎಲ್ಲಿ ಈಚೆ ಅಂತ ಏನು ಮಾತಾಡಲಿಲ್ಲ, ರೆಸ್ಪಾನ್ಸ್ ಕೊಡ್ಲಿಲ್ಲ. ನಿನ್ಗೆ ಯಾಕದು ಅಂತ ಕಟ್ ಮಾಡಿದ್ರು. ಮಾರನೇ ದಿನ ಬೆಳಗ್ಗೆ ನನಗೆ ಚಂದ್ರಲಿ ಪೊಲೀಸ್ ಸ್ಟೇಷನ್ ಕರೆದಾಗೆ ಗೊತ್ತಾಗಿದ್ದು. ಸೊ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಂತ. ಕೊಟ್ಟಿರೋದೇನೋ ಅವ್ಯಾಚ ಶಬ್ದಗಳಿಂದ ಬೈದು ಮನೆಯಿಂದ ಈಚೆ ತಳ್ದೆ ಅಂತ ಕೊಟ್ಟಿದ್ದಾರೆ. ಅಲ್ಲೋಗಿ ಹೇಳಿರೋದೇನು ನನ್ನ ಸ್ವಇಚ್ಛೆಯಿಂದ ನಾನೆಲ್ಲ ಜೀವನ ರೂಪಿಸ್ಕೋತೀನಿ, ನನ್ನ ಗಂಡನ್ ಕರೆದಿ ತಿಳುವಳಿಕೆ ಹೇಳಿ ಅಂದ್ಬಿಟ್ಟು ಹೋಗಿರೋದು. ನನ್ಗೆ ಅವ್ರಿಗೂ ಟಚ್ ಇರೋದು ಗೊತ್ತಿಲ್ಲ. ಅದಾಗ 3 ದಿನ ಆದ್ಮೇಲೆ ಮಗ ಹೇಳಿದ್ ನನ್ಗೆ. ಸೊ ಈ ತರ ರಾಘವೇಂದ್ರ ಅನ್ನೋರ್ ಜೊತೆ ಅಮ್ಮ ಹಿಂಗ್ ಲೂಲು ಮಾಲ್ಗೆ ಬಂದಿತ್ತು, ನೆನ್ನೆನು ನನ್ನ ಕರ್ಕೊಂಡೋಗಿ ಬಂದ್ರು. 31ನೇ ತಾರೀಕು ನಮ್ನ 30ನೇ ತಾರೀಕು ಲಾಡ್ಜಲ್ಲಿ ಇರ್ಸಿದ್ರು ನೈಟು. ಸೊ ಬೆಳಗ್ಗೆ ಬಂದು ಅಮ್ಮ ನಾನು ಸ್ಟೇಷನ್ಗೆ ಬಂದಾಗ ರಾಘವೇಂದ್ರನು ಬಂದು ನನ್ಗೆ ಅವಾಗ್ಲೂ ಹೇಳ್ದ, ಏನಂತ ನೀನೇನಾರು ಇದು ನಿಮ್ಮ ಅಪ್ಪಂಗೆ ಹೇಳಿದ್ರೆ ನಿನ್ಗೂ ನಿಮ್ಮ ಅಪ್ಪನ ಇಬ್ರು ಸಾಯಿಸ್ಬಿಡ್ತೀನಿ, ನಾನು ಕ್ರೈಮ್ ಪೊಲೀಸ್ ಯಾರೇನು ಮಾಡ್ಕೊಳಕಲ್ಲ ಅಂತ ಮಗು ಹತ್ರ ಹೇಳಿದಾನೆ. ಸೊ ನನ್ಗೂ ಅವನ್ಗೂ ಡೈರೆಕ್ಟ್ ಲಿಂಕೇ ಇಲ್ಲ. ಇದು ಹೇಳಾದ್ಮೇಲೆ ಹೋಗಿರೋದು ಅವ್ರ ಜೊತೆ. ಅವರು ಇಲ್ಲ ಮೇಡಮ್ ಮಗು ಜೊತೆ ಬಾಂಡಿಂಗ್ ಚೆನ್ನಾಗೇ ಇತ್ತು. ಸೊ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಾನು ಅವತ್ತಿನ ದಿನ ಸ್ಟೇಷನ್ ಅಲ್ಲಿ ಇದ್ದೆ ಮೇಡಮ್. 31ನೇ ತಾರೀಕು ನಾನು ಇವರು ಬಂದು ಮನೇಲಿ ಬಟ್ಟೆ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೋಗೋರ್ಗು ನಾನು ಸ್ಟೇಷನ್ ಅಲ್ಲೇ ಇದ್ದೆ. ಸ್ಟೇಷನ್ ಬಿಟ್ಟು ನಾನು ಈಚೆ ಬಂದಿಲ್ಲ. ಸೊ ಇಲ್ಲಿಂದ ಇವ್ರು ಹೋಗ್ಬೇಕಾರೆ ಅಲ್ಲಿ ಎತ್ಕೊಂಡೋಗಿರೋದು. ಏನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ರು ಅವರು? ಹೌದೌದು, ರೀಲ್ಸ್ ಮಾಡ್ತಿದ್ರು. ಸಿಮ್ಮು ನನ್ನ ಹೆಸರಲ್ಲಿ ಇರೋದ್ರಿಂದ ನನ್ಗೆ ಡೇಟಾ ಸಿಕ್ಕಿದ್ದು ಜಿಯೋದಲ್ವಾ. ಸಿಮ್ದು ಕಾಲ್ ಲಿಸ್ಟ್ ತಗೊಂಡೆ. ಕಾಲ್ ಲಿಸ್ಟ್ ತಗೊಂಡಾಗ ಜುಲೈ 2 ಇಂದ ಆಗಸ್ಟ್ 31ನೇ ತಾರೀಕು ಇಬ್ರು ಕಾನ್ವೊಕೇಶನ್ ಇದೆ. ಸೊ ಟೈಮಿಂಗ್ಸ್ ಇಲ್ಲ. ಅದು 7 ಗಂಟೆ ಆಗ್ಬೋದು, ಬೆಳಗಿನ ಜಾವ 5 ಗಂಟೆ ಆಗ್ಬೋದು, 10 ಗಂಟೆ ಆಗ್ಬೋದು. ಹಿಂಗ್ ಮಾತಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಕೇಸ್ಗೆ ಸಂಬಂಧಪಟ್ಟ? ಏನಿಲ್ಲ ಮೇಡಮ್, ನಾನ್ ಹೇಳೋದೇನ್ ಗೊತ್ತಾ ಮೇಡಮ್, ಒಬ್ಬ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಇರೋನು, ಅವನು ರಕ್ಷಣೆ ಕೊಡಬೇಕು, ಬೇರೆಯವ್ರ ಜೀವನ ಹಾಳು ಮಾಡಬಾರ್ದು. ಸೊ ಅವ್ನು ಮಾಡಿರೋ ಸರಿನಾ ತಪ್ಪ, ನೀವೇ ಅದಕ್ಕೆ ಏನ್ ಗೈಡ್ಲೈನ್ಸ್ ಕೊಡ್ತೀರಾ ಕೊಡಿ. ಇವಾಗ ಅವನ್ನ ಸಸ್ಪೆಂಡ್ ಆಗಿದ್ದಾರೆ ಅಂತವ್ರು ಕೆಲಸದಲ್ಲಿ ಇರಬಾರ್ದು, ಅಮಾನತ್ ಆಗೋದೇ ಒಳ್ಳೇದು. ಸರ್ ಈಗ ನಿಮ್ಮ ವೈಫ್ ಮೊದ್ಲೇ ಮದುವೆ ಆಗಿತ್ತು ಅವರಿಗೆ? ಮೊದ್ಲೊಂದು ಮದುವೆ ಏನದು? ಅದು ಮೇಡಮ್ ಅದು ಆಗಿತ್ತು. ಮೊದ್ಲು ಮದುವೆ ಆಗಿತ್ತು, ಅದಾದ್ಮೇಲೆ ನಿಮ್ಮನ್ನ ಮದುವೆ? ಹೌದು.